ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಈ ಕ್ಲಾಸ್ ಅಲ್ಲೂ ನಾವೇನ್ ಮಾಡೋಣ ಅಂದ್ರೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಅಭ್ಯಾಸ ಮಾಡೋಣ. ಹೌದಾ? ಕ್ವಶನ್ ನಂಬರ್ 1 to 6 ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಕ್ವಶನ್ ನಂಬರ್ 7 ಒಂದು ಗ್ರಾಫ್ ಸಂಬಂಧಪಟ್ಟಿದೆ. ನಾನ್ ಬೋರ್ಡ್ ಮೇಲೆ ಆ ಗ್ರಾಫ್ ಅನ್ನ ಬಿಡಿಸಿ ಅಷ್ಟು ನೀಟಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಅನ್ನೋದ್ರ ದೃಷ್ಟಿಯಿಂದ ಅದನ್ನ ಗ್ರಾಫ್ ನಾನು ಏನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ ಬಿಡಿಸ್ತೀನಿ. ಹೆಂಗಂದ್ರೆ ಒಂದು PPT ಫಾರ್ಮ್ ಅಲ್ಲಿ ಗ್ರಾಫ್ ಅನ್ನೇ ಫೋಟೋ ಇಟ್ಕೊಂಡು ಅದರಲ್ಲಿ ಯಾವ ರೀತಿಯಾಗಿ ಪಾಯಿಂಟ್ಸ್ ಅನ್ನು ತೆಗೆದುಕೊಂಡಿದ್ದಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ರೋಧಕವನ್ನ ಹೆಂಗ್ ಕಂಡುಹಿಡಿದಿದ್ದಾರೆ, ಮಂಡಲದಲ್ಲಿರುವಂತಹ ರೋಧವನ್ನ ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಒಟ್ಟು ರೋಧವನ್ನ ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ನಾವು ಫಾಲೋ ಮಾಡುವಂತ ಪ್ರೊಸೀಜರ್ ಏನು, ಒಂದು ಪ್ರಾಕ್ಟಿಕಲ್ ಆದಂತ ಕ್ವಶನ್ ಇದೆ. ಅದನ್ನ ಲಾಸ್ಟ್ ಅಲ್ಲಿ 7th ಕ್ವಶನ್ ಏನಿದೆ ಅಂದ್ರೆ ನಮ್ಮ 18 ಕ್ವಶನ್ ಮುಗಿದ ಮೇಲೆ ಲಾಸ್ಟ್ ಗೆ ಒಂದು ಗ್ರಾಫ್ ಹಾಳೆಯನ್ನು ತೆಗೆದುಕೊಂಡು ನಾನು ವಿವರವಾಗಿ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕ್ವಶನ್ ನಂಬರ್ 8 ಏನಿದೆಯಪ್ಪ ಅಂದ್ರೆ 12 ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹವು 2.5 ಮೆಗಾ ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನು ಕಂಡುಹಿಡಿಯಿರಿ. ಏನ್ ಮಾಡ್ರಿ ಕಂಡುಹಿಡಿಯಿರಿ. ಹಂಗಾದ್ರೆ ಕೊಟ್ಟಂತ ಡಾಟಾ ಏನಿದೆ ಅಂದ್ರೆ ವಿ ಕೊಟ್ಟಿದ್ದಾರೆ, ಎಷ್ಟಿದೆ 12 ವೋಲ್ಟ್ ಅಂತಿದೆ. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಐ ಕೊಟ್ಟಿದ್ದಾರೆ. ಹೌದಾ? ಐ ಎಷ್ಟಿದೆ, ವಿದ್ಯುತ್ ಪ್ರವಾಹ 2.5 ಮಿಲಿ ಆಂಪಿಯರ್ ಅಂತಿದೆ. ಹಂಗಾದ್ರೆ ಇದನ್ನ ಏನ್ ಮಾಡಬಹುದು ಅಂದ್ರೆ 2.5 ಇಂಟು 10⁻³ ಮಿಲಿ ಅಂದ್ರೆ -3 ಆಂಪಿಯರ್ಸ್ ಅಂತ ಕನ್ವರ್ಟ್ ಮಾಡ್ಕೋಬಹುದು. ಹಾಗಾದ್ರೆ ರೋಧಕದ ರೋಧವನ್ನ ಕಂಡುಹಿಡಿಯಿರಿ. ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾದ್ರೆ ನಾವು ಸ್ಟ್ಯಾಂಡರ್ಡ್ ಸೂತ್ರ ಇಲ್ಲಿ ವೆರಿ ಸಿಂಪಲ್ ಆದಂತ ಸ್ಟ್ಯಾಂಡರ್ಡ್ ಸೂತ್ರ ಯಾವುದು, ಓಮ್ ನಿಯಮಕ್ಕೆ ಸಂಬಂಧಪಟ್ಟಂತ ಸೂತ್ರ ಏನ್ ಬಳಸ್ತೀವಿ ಅಂದ್ರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬಳಸ್ತೀವಿ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ವಿ ಎಷ್ಟಿದೆ 12 ವೋಲ್ಟ್ ಇದೆ. ಆಮೇಲೆ ಐ ಎಷ್ಟಿದೆ 2.5 ಇಂಟು 10⁻³ ಇದೆ. 10⁻³ ಇದೆ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ನೋಡ್ರಿ 2.5 ಇಂಟು 4 10 ಆಗ್ತದೆ. ಹೌದಾ? ಇಂಟು 4 10 ಆಗ್ತದೆ. ಹಂಗಾದ್ರೆ 4 ಪಾಯಿಂಟ್ ಉಳಿದಿದೆ ಎಷ್ಟು 0.2. ಇದು ಏನೋ 2 ಅಷ್ಟೇ ಉಳಿದಿದೆ. ಹೌದಾ? ಇದನ್ನ ಸಣ್ಣ ಪಾಯಿಂಟ್ ತಗೊಂಡಿದ್ದೆ ಅಂದ್ರೆ 0 ತಗೋತೀನಿ. ಹಂಗಾದ್ರೆ 2.5 ಎಷ್ಟು 8 2.5 8 2.5 4 ಎಷ್ಟು 10. ಹಂಗಾದ್ರೆ 2.5 8 ಎಷ್ಟು 20. ಹಂಗಾದ್ರೆ 4.8. ಆಮೇಲೆ ಈ 10⁻³ ಏನಿದೆ ಅದು ಮೇಲೆ ಹೋದ್ರೆ ಪ್ಲಸ್ 10⁻³ ಆಗ್ತದೆ. ಮೇಲೆ ಹೋದ್ರೆ ಏನಾಗ್ತದೆ ಪ್ಲಸ್ 10⁻³ ಆಗ್ತದೆ. ಹಂಗಾದ್ರೆ 4.8 ಇಂಟು 10⁻³ ಓಮ್ 10⁻³ ಓಮ್. ಏನಪ್ಪಾ ಅಂದ್ರೆ 12 ವೋಲ್ಟ್ ಬ್ಯಾಟರಿಯನ್ನ ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹ 2.5 ಮಿಲಿ ಆಂಪಿಯರ್ ಆಗಿರ್ತದ. ಹಾಗಾದ್ರೆ ರೋಧಕದ ರೋಧ ಎಷ್ಟಪ್ಪ ಅಂದ್ರೆ 4.8 ಇಂಟು 10⁻³ ಓಮ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡೋಣ. 9 ವೋಲ್ಟ್ ಬ್ಯಾಟರಿಯನ್ನ 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್ ಮತ್ತು 12 ಓಮ್ಗಳ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. ಹೌದಾ? ಹಾಗಾದ್ರೆ 12 ಓಮ್ ರೋಧದ ಮೂಲಕ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಎಷ್ಟು? 12 ಓಮ್ ರೋಧಕ ಇದರ ಒಂದರದ ಮೂಲಕ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಕೇಳಿದ್ದಾರೆ. ಹಾಗಾದ್ರೆ ಮಂಡಲದಲ್ಲಿ ಅವ್ರು ಯಾವಾಗ ರೋಧಗಳನ್ನ ಸರಣಿಯಲ್ಲಿ ಕ್ರಮದಲ್ಲಿ ಜೋಡಿಸ್ತಾರ, ಹೌದಾ? ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅಮ್ಮೀಟರ್ ಏನ್ ಮಾಡಿರ್ತೀವಿ ಅಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತೀವಿ. ಮಂಡಲದಲ್ಲಿರುವಂತಹ ಪ್ರತಿಯೊಂದು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಒಂದು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಏನಿರ್ತಲ್ಲ ಅದಕ್ಕೂ ಸಮನಾಗಿರ್ತದೆ. ಹಂಗಾದ್ರೆ ಏನು 0.2 ಓಮು, 0.3 ಓಮು, 0.4 ಓಮು, 0.5 ಓಮು ಮತ್ತು 12 ಓಮ್ಗಳು ಇವುಗಳನ್ನೆಲ್ಲ ನಾವು ಸರಣಿ ಕ್ರಮದಲ್ಲಿ ಜೋಡಿಸಿ ಸಂಕಲನಗೊಳಪಡಿಸಿದಾಗ ಉಂಟಾಗುವಂತ ಒಟ್ಟು ರೋಧದಲ್ಲಿ ಏನು ವಿದ್ಯುತ್ ಪ್ರವಹಿಸುತ್ತಿರ್ತದ ಅದು ಪ್ರತಿಯೊಂದು ರೋಧಕದ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹಕ್ಕೆ ಸಮನಾಗಿರ್ತದೆ. ವ್ಯತ್ಯಾಸ ಇರಲ್ಲ ಅಲ್ಲಿ. ಹೌದಾ? ಸಂಕಲಿಸಲು ಪಡಲ್ಲ, ವಿಭಾಗಿಸಲು ಪಡಲ್ಲ. ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಏನಿರ್ತದೆ ಅಂದ್ರೆ ವಿದ್ಯುತ್ ಪ್ರವಾಹ ಸೇಮ್ ಇರ್ತದೆ. ಹಂಗಾದ್ರೆ ಅವ್ರು ನಮ್ಮನ್ನ ಕನ್ಫ್ಯೂಸ್ ಮಾಡೋಗೋಸ್ಕರ 12 ಓಮ್ ರೋಧದ ಮೂಲಕ ಪ್ರವಹಿಸುವಂತ ವಿದ್ಯುತ್ ಪ್ರವಾಹ ಕೇಳಿದಾರ. ಆದ್ರೆ ಮಂಡಲದಲ್ಲಿರುವಂತಹ ಒಟ್ಟು ರೋಧವನ್ನ ಓಮ್ ನಿಯಮದ ಪ್ರಕಾರ ಭಾಗಿಸುವ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತೀವಿ. ಹಂಗಾದ್ರೆ ಏನ್ ಕೊಟ್ಟಿದಾರ ವಿ ಕೊಟ್ಟಿದ್ದಾರೆ. ಎಷ್ಟಿದೆ 9 ವೋಲ್ಟ್ ಇದೆ. ಇನ್ನ ರೋಧಕಗಳನ್ನ ಏನ್ ಮಾಡಿದಾರೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಹಂಗಾದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು ಕಂಡುಹಿಡ್ಕೋಬೇಕು.
ಆರ್ ಎಸ್ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು. R1 R2 R3 R4 R5 ಗಳಿದಾವ, ಆರ್ ಎಸ್ ಮಾಡ್ಕೊಳ್ಳೋಣ. ಆಮೇಲೆ ಏನಪ್ಪಾ ಅಂದ್ರೆ ಏನ್ ಕೇಳಿದಾರ ಅವರು, ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ಆಮೇಲೆ ಏನ್ ಆರ್ ಎಸ್ ಬರ್ತದಲ್ಲ ಅದನ್ನ ಬಳಸ್ಕೊಂಡು ನಾವೇನ್ ನೋಡ್ಬೇಕಂದ್ರೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಬೇಕಾಗಿದೆ. ಹಂಗಾದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು ನಾನು ಹೇಳಿದಾಗೆ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಪ್ಲಸ್ R5. ಯಾಕ 5 ರೋಧಕಗಳಿದಾವೆ. ಹಂಗಾದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು 0.2 ಓಮ್ ಪ್ಲಸ್ 0.3 ಓಮ್ ಪ್ಲಸ್ 0.4 ಓಮ್ ಪ್ಲಸ್ 0.5 ಓಮ್ ಪ್ಲಸ್ 12 ಓಮ್. ಹಂಗಾದ್ರೆ 0.2 3 0.5 0.9 0.14 14 ಪ್ಲಸ್ 12 14 13.4. ಹಂಗಾದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು 13.4 ಓಮ್. ನಮಗೇನ್ ಸಿಕ್ತೀಗ ಆರ್ ಎಸ್ ಸಿಕ್ತು. ಏನ್ ಸಿಕ್ತು? ಆರ್ ಎಸ್ ಸಿಕ್ತು. ಹಂಗಾದ್ರೆ ಏನಪ್ಪಾ ಅಂದ್ರೆ ಓಮ್ನ ನಿಯಮ ಏನ್ ಹೇಳ್ತದ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಹೇಳ್ತದ. ಹೌದಾ? ಮಂಡಲದಲ್ಲಿರುವಂತಹ ಎಲ್ಲಾ ರೋಧಕಗಳ ಮೂಲಕ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಪ್ರತ್ಯೇಕವಾಗಿ ಪ್ರತಿಯೊಂದು ರೋಧಕದ ಮೂಲಕ ಉಂಟಾಗುವಂತಹ ವಿದ್ಯುತ್ ಪ್ರವಾಹಕ್ಕೆ ಸಮನಾಗಿರ್ತದೆ. ಹಂಗಾದ್ರೆ ಇದ್ರದಷ್ಟೇ ನಾವೇನ್ ಕಂಡುಹಿಡಿಬೇಕಂತ ಏನಿಲ್ಲ. ಹಂಗಾದ್ರೆ ಏನಪ್ಪಾ ಅಂದ್ರೆ ಐ ಕಂಡುಹಿಡಿಬೇಕಾಗಿದೆ, ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕಾಗಿದೆ. ವಿದ್ಯುತ್ ಪ್ರವಾಹ ಕಂಡುಹಿಡಿಬೇಕಾದ್ರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗ್ತದೆ. ಹಂಗಾದ್ರೆ ವಿ ಎಷ್ಟಿದೆ? 9 ವೋಲ್ಟ್ ಇದೆ. ಆರ್ ಎಷ್ಟಿದೆ? ಆರ್ ಇಲ್ಲೇನು ಆರ್ ಎಸ್, ಆರ್ ಏನಿಲ್ಲಿ ಆರ್ ಎಸ್. ಆರ್ ಎಸ್ ಎಷ್ಟಿದೆ? 13.4. ಹಂಗಾದ್ರೆ 9 ಕಟ್ತಾ ಹೋಗಲ್ಲ, ಅದನ್ನ 90 ಮಾಡ್ಕೋತೀನಿ. 90 ಮಾಡ್ಕೊಂಡಾಗ 13.4 13.5 65 13 ಆರ್ಲೆ 0.67. I is equal to 0.67 ಆಂಪಿಯರ್. 0.67 ಆಂಪಿಯರ್. ಹಂಗಾದ್ರೆ ನೋಡ್ರಿ 9 ವೋಲ್ಟ್ ಬ್ಯಾಟರಿಯನ್ನ ಈ 5 ರೋಧಕಗಳ ಮೂಲಕ ಕನೆಕ್ಟ್ ಮಾಡಿದಾಗ, ಹೌದಾ, ಇವು ಎಲ್ಲದರ ಮೂಲಕನೂ ವಿದ್ಯುತ್ ಪ್ರವಾಹ ಅಷ್ಟೇ ಇರ್ತದ. ಇದು ಒಂದೇ ರೋಧಕ 12 ಓಮ್ ರೋಧಕದ ಮೂಲಕನೂ ವಿದ್ಯುತ್ ಪ್ರವಾಹ ಎಷ್ಟು ಇರ್ತದ? ಅಷ್ಟೇ ಇರ್ತದ. ಹಂಗಾದ್ರೆ ಮಂಡಲದಲ್ಲಿ ಉಂಟಾಗುವಂತ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 0.67 ಆಂಪಿಯರ್. 0.67 ಆಂಪಿಯರ್. ನೆಕ್ಸ್ಟ್ ಕ್ವಶನ್ ಬಿಡಿಸೋಣ ನೋಡ್ರಿ. ನೆಕ್ಸ್ಟ್ ಲೆಕ್ಕವನ್ನು ಬಿಡಿಸೋಣ. 176 ಓಮ್ ರೋಧದ ಎಷ್ಟು ರೋಧಕಗಳನ್ನು 176 ಓಮ್ ರೋಧದ ಎಷ್ಟು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಎಷ್ಟು ರೋಧ ಕಂಡುಹಿಡಿಬೇಕಾಗಿಲ್ಲ, ಎಷ್ಟು ರೋಧಕಗಳು ಅಂತ ಕಂಡುಹಿಡಿಬೇಕಾಗಿದೆ. ಆಮೇಲೆ ಏನ್ ಮಾಡ್ಲಾಗಿದೆ, 176 ಓಮ್ನ ರೋಧಗಳನ್ನು ಏನ್ ಮಾಡ್ಲಾಗಿದೆ, ಸಮಾಂತರವಾಗಿ ಜೋಡಿಸಲಾಗಿದೆ. ಕೊಟ್ಟಂತ ಡಾಟಾ ಏನಿದೆ ಮೊದಲು ಬರ್ಕೊಳ್ಳೋಣ. ವಿ ಇಸ್ ಈಕ್ವಲ್ ಟು 220 ವೋಲ್ಟ್ ಕೊಟ್ಟಿದಾರ, 5 ಕೊಟ್ಟಿದ್ದಾರೆ. ಎಷ್ಟಿದೆ? 5 ಆಂಪಿಯರ್. ಇನ್ನು ರೋಧಕಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕಾಗಿದೆ. ಏನ್ ಮಾಡ್ಲಾಗಬೇಕಾಗಿದೆ? ರೋಧಕಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಅವುಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ. ರೋಧಕಗಳನ್ನ ಹೆಂಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕಾಗಿದೆ. ಆಮೇಲೆ ರೋಧಕಗಳ ಸಂಖ್ಯೆ ಮಾತ್ರ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕಾದ್ರೆ 1/r is equal to ಎಷ್ಟು ರೋಧಕಗಳನ್ನು ಗೊತ್ತಿಲ್ಲ. 1/r1 ಪ್ಲಸ್ 1/r2 ಪ್ಲಸ್ 1/r3 so on 1/rx. ಯಾಕಂದ್ರೆ ಎಷ್ಟು ರೋಧಕಗಳು ಅಂತ ನಮ್ಗೆ ಗೊತ್ತಿಲ್ಲ, ಎಷ್ಟು ರೋಧಕಗಳಂತ ಗೊತ್ತಿಲ್ಲ. ಆದ್ರೆ ಎಲ್ಲಾ ರೋಧಕಗಳ ಬೆಲೆ ಎಷ್ಟಿದೆ? 176 ಓಮ್ ಇದೆ. ಎಲ್ಲಾ ರೋಧಕಗಳ ಬೆಲೆ ಎಷ್ಟಿದೆ? 176 ಓಮ್ ಇದೆ. ಹಾಗಾದ್ರೆ 1/rp is equal to 1/176 ಓಮ್ ಪ್ಲಸ್ 1/176 ಓಮ್ ಪ್ಲಸ್ 1/176 ಓಮ್ ಸಾನ್ ಎಷ್ಟು ರೋಧಕಗಳಂತ ಗೊತ್ತಿಲ್ಲ. ಅದಕ್ಕೆ ಎಕ್ಸ್ ಟೈಮ್ಸ್ ಅಂತ ತಗೋತೀನಿ. ಏನು ತಗೋತೀನಿ? ಎಕ್ಸ್ ಟೈಮ್ಸ್ ಅಂತ ತಗೋತೀನಿ. ಹಾಗಾದ್ರೆ 1/rp is equal to ಏನಾಗ್ತದಂದ್ರ ಎಲ್ಲಾನು ಎಷ್ಟಿದೆ ಅಂತ ಗೊತ್ತಿಲ್ಲ, ಎಕ್ಸ್ ಟೈಮ್ಸ್ ವರ್ಗು. ಅದಕ್ಕೆ ಎಕ್ಸ್ ಡಿವೈಡೆಡ್ ಬೈ 176 ಓಮ್. ಯಾಕೆ ಎಲ್ಲಾದ್ರೂ ಎಲ್ಸಿಎಂ ಏನು ಒಂದೇ 176 ಇದಾವೆ. ಅದಕ್ಕೆ ಎಲ್ಲಾದ್ರೂ ಎಲ್ಸಿಎಂ ಏನು 176 ಬರ್ತದೆ. ಹಾಗಾದ್ರೆ ಇದನ್ನ ಋತ್ಕ್ರಮಕ್ಕೆ ಒಳಪಡಿಸಿದಾಗ
ಇದನ್ನ ಋತುಕ್ರಮಕ್ಕೆ ಒಳಪಡಿಸಿದಾಗ 1/rp ಇದ್ದು rp ಡಿವೈಡೆಡ್ ಬೈ 1 ಅಂತ ಆಗ್ತದೆ ಈಸ್ ಈಕ್ವಲ್ ಟು 176 ಡಿವೈಡೆಡ್ ಬೈ x ಅಂತ ಆಗ್ತದೆ. ಇದೇನು ಸಿಕ್ತಪ್ಪ ಅಂದ್ರೆ ನಮ್ಗೆ rp ಸಿಕ್ತು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ. ಇನ್ನು ಓಮ್ನ ನಿಯಮವನ್ನ ಬಳಸಿದಾಗ ಓಮ್ನ ನಿಯಮ ಹೌದಾ ಈ ಲೆಕ್ಕಕ್ಕೆ ಅನ್ವಯಿಸಿದಾಗ ಓಮ್ನ ನಿಯಮ ಅನ್ವಯಿಸಿದಾಗ ಹೌದಾ ಓಮ್ನ ನಿಯಮವನ್ನು ಅನ್ವಯಿಸಿದಾಗ ಓಮ್ನ ನಿಯಮದ ಸೂತ್ರ ಏನಿದೆ? ಓಮ್ನ ನಿಯಮದ ಸೂತ್ರ ಏನಿದೆ? R is equal to V by I ಅಂತಿದೆ. ಇದು ಅಲ್ಟ್ರಾ ಆಗಿ ಏನಾಗ್ತದ? ಹೌದಾ I is equal to V by R ಆಗ್ತದ. ಇದು ಕೂಡ ಅಲ್ಟ್ರಾ ಆಗಿ ಏನಾಗ್ತದ? V is equal to IR ಅಂತ ಆಗ್ತದೆ. ಹೌದಾ ಈ ಫಾರ್ಮುಲಾನ ನಾವೇನ್ ಮಾಡ್ಬೇಕಂದ್ರೆ ಈ ಲೆಕ್ಕದಲ್ಲಿ ಬಳಸಬೇಕಾಗಿದೆ. ಯಾವ ಫಾರ್ಮುಲಾನ? V is equal to IR ಅನ್ನೋ ಫಾರ್ಮುಲಾನ ಬಳಸಬೇಕಾಗಿದೆ. ಹಾಗಾದ್ರೆ V is equal to IR ಅನ್ನೋ ಫಾರ್ಮುಲಾನ ಇಲ್ಲಿ ಬಳಸ್ತೀವಿ. V ಎಷ್ಟಿದೆ? 220 ವೋಲ್ಟ್ is equal to I ಎಷ್ಟಿದೆ? 5 ಆಂಪಿಯರ್. ಹೌದಾ ಆಮೇಲೆ ಇಂಟು R ಅಂದ್ರೆ RP. R ಅಂದ್ರೆ ಏನು? RP ಎಷ್ಟಿದೆ? 176 ಡಿವೈಡೆಡ್ ಬೈ x ಅಂತಿದೆ. ಯಾಕಂದ್ರೆ RP ಸಿಕ್ಕಿದೆ ನಮ್ಗೆ ಆಲ್ರೆಡಿ ಋತುಕ್ರಮಕ್ಕೆ ಒಳಪಡಿಸಿದಾಗ 176 ಬೈ x ಅಂತಿದೆ. ಹಾಗಾದ್ರೆ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ 220x ನ್ಯೂಮರೇಟರ್ ಬಂದ್ರೆ ಏನಾಗ್ತದೆ? 220x is equal to 5 into 176 ಆಗ್ತದೆ. 176. ಹಾಗಾದ್ರೆ x is equal to 220 ಡಿನಾಮಿನೇಟರ್ ಹೋಗ್ತದೆ 5 into 176 divided by 220. ಹಾಗಾದ್ರೆ ಒಂದು ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ. ಹೌದಾ ಏನಪ್ಪಾ ಅಂದ್ರೆ 5 ಒಂದಲೇ ಹೌದಾ ಆಮೇಲೆ 5 10 50 5 10 50 100 20 30 40 44 5 44 220 5 44 220 ಇನ್ನ 4 11 4 11 4 4 16 4 ಇದು 44 4 4 16 ಮತ್ತೆ 16 ಉಳಿಯಿತು. ಹಂಗಾರೆ 4 4 ಎಷ್ಟಾಯ್ತು? 44. ಹಾಗಾದ್ರೆ 11 ಒಂದಲೇ 11 4. ಹಾಗಾದ್ರೆ x is equal to 4 ಅಂತ ಬಂತು. ಹಂಗಾದ್ರೆ ಏನು? ಆದ್ದರಿಂದ 176 ಓಮ್ ರೋಧದ ಎಷ್ಟು ರೋಧಗಳನ್ನ ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಬರ್ತದಪ್ಪ ಅಂದ್ರೆ 4 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಯಾವ ಮೂಲಕ್ಕೆ? 220 ವೋಲ್ಟ್ ಮೂಲಕ್ಕೆ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಬರ್ತದ. ಆದ್ದರಿಂದ 176 ಓಮ್ ರೋಧವನ್ನು ಹೊಂದಿರುವ 4 ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ. ಸಮಾಂತರ ಕ್ರಮದಲ್ಲಿ ಏನ್ ಮಾಡಲಾಗಿದೆ? ಜೋಡಿಸಲಾಗಿದೆ. ಹೌದಾ ಇದೇನಪ್ಪ ಅದರ ಆನ್ಸರ್. ಎಷ್ಟು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ ಅಂತ ಕೇಳಿದಾರೆ. ಎಷ್ಟು? 176 ಓಮ್ನ 4 ರೋಧಕಗಳನ್ನು ಏನ್ ಮಾಡಲಾಗಿದೆ ಅಂದ್ರೆ ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ. ನೆಕ್ಸ್ಟ್ ಲೆಕ್ಕವನ್ನು ಹೌದಾ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನು ಅಪ್ಲೈ ಮಾಡುತ್ತೆ ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಆದ್ರೆ ನೀವು ಯಾವ ರೀತಿಯಾಗಿ ನಾವು ರೋಧಗಳನ್ನು ಜೋಡಿಸ್ಕೊಳ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಈ ಲೆಕ್ಕವನ್ನು ಬಿಡಿಸಬೇಕು. ನೋಡ್ರಿ ನೀವುಗಳು 6 ಓಮ್ನ 3 ರೋಧಕಗಳನ್ನ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯ ರೋಧವು ಹೌದಾ ಎ ಏನಾಗ್ತದೆ ಅಂದ್ರೆ 9 ಓಮ್ ಆಗ್ತದ. ಆಮೇಲೆ ಬಿ ಏನಾಗ್ತದೆ 4 ಓಮ್ ಆಗ್ತದೆ. 9 ಮಾಡ್ಕೋಬೇಕಾದ್ರೆ ಹೇಗೆ ಸಂಯೋಜಿಸ್ತೀರಿ? ಆಮೇಲೆ 4 ಓಮ್ ಮಾಡ್ಕೋಬೇಕಾದ್ರೆ ಹೇಗೆ ಸಂಯೋಜಿಸ್ತೀರಿ? ಹೌದಾ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸರಣಿಯಲ್ಲಿ RS ಅಲ್ಲಿ ಮಾಡಿ ನೋಡ್ಬೇಕು. ಹೌದಾ ಆಮೇಲೆ RP ಯಲ್ಲೂ ಮಾಡಿ ನೋಡ್ಬೇಕು. ಈ 2 ಮೆಥಡ್ಗಳಲ್ಲಿ ಯಾವ್ದಾದ್ರು ಒಂದು ಅಪ್ಲೈ ಆಗ್ತಾ ಇದ್ರೂ ಆಗ್ತಾ ಇರಬಹುದು. ಇವು 2 ಮೆಥಡ್ಗಳಿಂದ ಅಪ್ಲೈ ಆಗ್ತಾ ಇಲ್ಲ ಅಂದ್ರೆ ಈ ಕೇಸಲ್ಲಿ ಆಗೋದಿಲ್ಲ. ಈ 2 ಮೆಥಡ್ಗಳು ಏನು? ರೋಧಗಳನ್ನ 6 ಓಮ್ನ 3 ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದ್ವಿ. 6 3 18. ಹೌದಾ ಇವು 2 ಬೇಕಾಗಿಲ್ಲ. ಅಂದ್ರೆ ಸರಣಿಯಲ್ಲಿ ಜೋಡಿಸಿದ್ರು ಆಗಲ್ಲ. ಸಮಾಂತರವಾಗಿ ಜೋಡಿಸ್ತೀವಿ 1/R1 + 1/R2 + 1/R3 ಎಲ್ಲಾದ್ರೂ LCM 6. ಆಮೇಲೆ ಏನಾಗ್ತದೆ 3/6 3/6 2 ಓಮ್ ಬರ್ತದೆ. ಹಂಗಾದ್ರೆ 2 ಓಮ್ ಕೂಡ ಏನಾಗಲ್ಲ ಅಂದ್ರೆ
ನಮಗೆ ಬೇಕಾದಂತ ಆನ್ಸರ್ ಆಗಿಲ್ಲ. ಹಂಗಾದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ರು ನಮ್ಮ ಉತ್ತರ ಬರಲ್ಲ, ಸಮಾಂತರ ಕ್ರಮದಲ್ಲೂ ನಮ್ಗೆ ಜೋಡಿಸಿದ್ರು ನಮ್ಮ ಉತ್ತರ ಬರಲ್ಲ ರೋಧಕಗಳನ್ನ. ಹಂಗಾದ್ರೆ ಯಾವ ಕ್ರಮದಲ್ಲಿ ಜೋಡಿಸ್ಬೇಕು? ಮೊದಲೇ ನಾನೇನ್ ಮಾಡ್ತೀನಿ ಅಂದ್ರೆ ಮಂಡಲದಲ್ಲಿ ರೋಧವನ್ನ ಮೊದಲು ಒಂದನ್ನು ಸರಣಿಯಲ್ಲಿ ಜೋಡಿಸ್ತೀನಿ. ಫಾರ್ ಎಕ್ಸಾಂಪಲ್ ಅದನ್ನ R1 ಅಂತ ತಗೋತೀನಿ, ಅದನ್ನೇನು ತಗೋತೀನಿ R1. ಆಮೇಲೆ ಉಳಿದ ಎರಡು ರೋಧಗಳನ್ನ ಸಮಾಂತರವಾಗಿ ಜೋಡಿಸ್ಕೋತೀನಿ. ಇದನ್ನ R2 ಮತ್ತೆ ಇದನ್ನ ಏನ್ ಮಾಡ್ತೀನಿ ಅಂದ್ರೆ R3 ಅಂತ ತೆಗೆದುಕೊಂಡು, ಹೌದಾ, ಈ ರೀತಿಯಾಗಿ ಮಂಡಲವನ್ನು ರಚಿಸ್ಕೋತೀನಿ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ವ್ಯಾಲ್ಯೂಸ್ 3 ರೋಧಗಳು 6 ಓಮ್ ಇದಾವ. R1 ಎಷ್ಟಿದೆ? 6 ಓಮ್ ಇದೆ. R2 ಎಷ್ಟಿದೆ? 6 ಓಮ್ ಇದೆ. R3 ಎಷ್ಟಿದೆ? 6 ಓಮ್ ಇದೆ. ಹೌದಾ? ಹಾಗಾದ್ರೆ ಏನು R2 ಮತ್ತು R3 ಒಂದು ಇನ್ನೊಂದಕ್ಕೆ ಸಮಾಂತರವಾಗಿದಾವ. R2 ಮತ್ತು R3 ಏನಿದಾವ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿದಾವ. ಹಾಗಾದ್ರೆ ಅವು ಸಮಾಂತರವಾಗಿದ್ರೆ ಅವುಗಳ ಬೆಲೆಯನ್ನು ಮೊದಲು ಕಂಡು ಹಿಡ್ಕೊಂಡು, ಹಾಗಾದ್ರೆ 1/Rp is equal to 1/R2 plus 1/R3. 1/R3. ಹಾಗಾದ್ರೆ 1/Rp is equal to, ಹೌದಾ, 1/Rp is equal to 1/R2 ಎಷ್ಟಿದೆ? 6 ಓಮ್ ಪ್ಲಸ್ 1/R3 ಎಷ್ಟಿದೆ? 6 ಓಮ್. ಹಾಗಾದ್ರೆ 1/Rp is equal to 6 ಓಮ್ ನ ಎಲ್ಸಿಎಂ 6 ಓಮ್ ಬರ್ತದೆ. 6 ಒಂದ್ಲೆ ಹೌದಾ, 6 ಓಮ್ ಬರ್ತದೆ. ಹಾಗಾದ್ರೆ ಏನಪ್ಪಾ ಅಂದ್ರೆ 6 ಒಂದ್ಲೆ 6, ಆಮೇಲೆ ಇದು ಕೂಡ 6 ಒಂದ್ಲೆ 6. ಹಾಗಾದ್ರೆ 1/Rp is equal to ಎಷ್ಟು? 2/6 ಓಮ್ ಬಂತು. ಇದನ್ನ ನಾನು ವೃತ್ ಕ್ರಮಕ್ಕೆ ಒಳಪಡಿಸ್ತೀನಿ. ಯಾಕಂದ್ರೆ ಸಮಾಂತರವಾಗಿದ್ದಾಗ ನಾವು ವೃತ್ ಕ್ರಮಕ್ಕೆ ಒಳಪಡಿಸೋದು ಸರ್ವೇ ಸಾಮಾನ್ಯ. ಹಾಗಾದ್ರೆ ವೃತ್ ಕ್ರಮಕ್ಕೆ ಒಳಪಡಿಸಿದಾಗ Rp is equal to 6/2 ಓಮ್ ಬರ್ತದೆ. 6/2 ಬರ್ತದೆ. ಹಾಗಾದ್ರೆ 2 ಒಂದ್ಲೆ 2 ಮೂರ್ಲೆ. ಹಾಗಾದ್ರೆ Rp is equal to ಎಷ್ಟು ಬಂತು? 3 ಓಮ್ ಬಂತು. Rp is equal to 3 ಓಮ್ ಬಂತು. ಇಲ್ಲಿಗೆ ಲೆಕ್ಕ ಮುಗಿಲಿಲ್ಲ. ಯಾಕೆ ಲೆಕ್ಕ ಮುಗಿಲಿಲ್ಲ ಇಲ್ಲಿಗೆ? ಯಾಕಂದ್ರೆ ನಾವು ಎರಡು ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದ್ವಿ, ಒಂದು ಸರಣಿಯಲ್ಲೂ ಇದೆ. ಹಾಗಾದ್ರೆ ಮಂಡಲದಲ್ಲಿರುವಂತ ಒಟ್ಟು ರೋಧವನ್ನು ಕಂಡುಹಿಡಿಬೇಕಾದ್ರೆ ಏನು R1 ಪ್ಲಸ್ ಸರಣಿ ಅಂತ ಅನ್ಕೊಡ್ರಿ. ಇದಕ್ಕಿದೆ ಸರಣಿ ಇದೆ. ಈ ಪೂರ್ತಿ ಮಂಡಲ ಈ ರೋಧಕಕ್ಕೆ ಈ ಪೂರ್ತಿ ಮಂಡಲ ಏನಿದೆ ಅಂದ್ರೆ ಸರಣಿಯಲ್ಲಿದೆ. ಹಾಗಾದ್ರೆ R1 ಸರಣಿಯಲ್ಲಿದೆ ಅಂದ್ರೆ RS is equal to R1 ಪ್ಲಸ್ RP. ಇಲ್ಲೇನು ಬಂದಿದೆ? RP. ಹಾಗಾದ್ರೆ RS is equal to R1 ಎಷ್ಟಿದೆ? 6 ಓಮ್ ಇದೆ. RP ಎಷ್ಟಿದೆ? 3 ಓಮ್ ಇದೆ. ಹಾಗಾದ್ರೆ RS is equal to 9 ಓಮ್. 9 ಓಮ್. ಒಂದನೇ ಪ್ರಶ್ನೆ ಏನ್ ಕಂಡುಹಿಡಿಬೇಕಾಗಿತ್ತು ನಾವು? ಒಂದನೇ ಪ್ರಶ್ನೆ ಏನ್ ಕಂಡುಹಿಡಿಬೇಕಾಗಿತ್ತು? 6 ಓಮ್ನ 3 ರೋಧಗಳನ್ನು ಹೆಂಗ ಜೋಡಿಸಿದಾಗ ಮಂಡಲದಲ್ಲಿರುವಂತ ಒಟ್ಟು ರೋಧ 9 ಓಮ್ ಬರ್ತದೆ. 9 ಓಮ್ ಬಂದಿದೆಯಾ? ಮೊದಲು ಎರಡು ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದ್ವಿ, ಅವುಗಳ ರೋಧ ಎಷ್ಟು ಬಂತು? 3 ಓಮ್ ಬಂತು. ಆ 3 ಓಮ್ ಅನ್ನ ಇದಕ್ಕೆ ಸಮಾನ ಏನು ಸರಣಿಯಲ್ಲಿರುವಂತದನ್ನ ಕೂಡಿಸ್ಕೊಳ್ತೀವಿ, ಅವಾಗ ಎಷ್ಟು ಬರ್ತದೆ? 9 ಓಮ್. ಹಾಗಾದ್ರೆ ಎ ಕ್ಲಿಯರ್ ಆಯ್ತು. ಎ ಏನಾಯ್ತು? ಕ್ಲಿಯರ್ ಆಯ್ತು. ಇನ್ನು ಬಿ ಅನ್ನ ಬಿಡಿಸ್ಬೇಕು. ಬಿ ಅನ್ನ ಹಿಂಗೆ 4 ಓಮ್ ಬರಬೇಕಾಗಿದೆ. ರೋಧ ಹೆಂಗ್ ಬರಬೇಕಾಗಿದೆ? 4 ಓಮ್. ಹಾಗಾದ್ರೆ ಈಗೇನ್ ಜೋಡಿಸ್ಕೋದಿಲ್ಲ, ಈ ಮೆಥಡ್ ಅನ್ನ ಬಿಟ್ಟು, ಇವು ಎರಡೂ ಮೆಥಡ್ ಅನ್ನ ಬಿಟ್ಟು ಆಮೇಲೆ ಈ ಮೆಥಡ್ ಅನ್ನ ಬಿಟ್ಟು ನಾವು ಜೋಡಿಸ್ಬೇಕು. ಆಮೇಲೆ ಮಂಡಲದಲ್ಲಿರುವಂತ ರೋಧವನ್ನು ಕಡಿಮೆ ಮಾಡಬೇಕು. ಅಂದ್ರೆ ಮಂಡಲದಲ್ಲಿರುವಂತ ರೋಧವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಹೆಚ್ಚಾನೆಚ್ಚು ಸರಣಿ ಇದು ಸಮಾಂತರಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಸಮಾಂತರಕ್ಕೆ ಪ್ರಿಫರೆನ್ಸ್ ಕೊಟ್ಟಾಗ ಎಷ್ಟು ಬರ್ತಾ ಇದೆ? 2 ಓಮ್ ಬರ್ತಾ ಇದೆ. ಹಾಗಾದ್ರೆ 2 ಓಮ್ ಅನ್ನ ನಾವು ನಮ್ಮ ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. 4 ಓಮ್ ಬೇಕಾಗಿದೆ. ಹಂಗಾದ್ರೆ ಹೆಂಗ್ ಜೋಡಿಸ್ಕೋಬಹುದು ನೋಡ್ರಿ. 2 ಬಿಂದುಗಳಿದಾವ. ಏನಿದಾವ? 2 ಬಿಂದುಗಳಿದಾವ. ಅವುಗಳ ಮಧ್ಯೆ ಮೊದಲು ಒಂದನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಸರಣಿಯಲ್ಲಿ ಜೋಡಿಸ್ತೀನಿ. ಇದನ್ನ R1 ಅಂತ ತಗೋತೀನಿ. ಇದನ್ನೇನ್ ತಗೋತೀನಿ? R1. ಹೌದಾ? ಆಮೇಲೆ ಇದನ್ನ ಏನ್ ಮಾಡ್ತೀನಿ ಅಂದ್ರೆ R2 ಅಂತ ತಗೋತೀನಿ. ಸರಣಿಯಲ್ಲಿ ಅಂತ ಹೇಳಿದೆ ನಾನು. R1 R2 ಏನ್ ಮಾಡಿದೆ? ಸರಣಿಯಲ್ಲಿ ಜೋಡಿಸಿದೆ. ಆಮೇಲೆ ಇವುಗಳಿಗೆ ಸಮಾಂತರವಾಗಿ R3 ಅನ್ನ, ಇವು ಎರಡೂ ರೋಧಗಳಿಗೆ ಸಮಾಂತರವಾಗಿ ಏನ್ ಮಾಡ್ತೀನಿ? R3 ಅನ್ನ ಜೋಡಿಸ್ಕೊಳ್ತೀನಿ. ಏನ್ ಮಾಡ್ತೀನಿ? R3 ಅನ್ನ ಜೋಡಿಸ್ಕೊಳ್ತೀನಿ. ಹಾಗಾದ್ರೆ ಸರಣಿಯಲ್ಲಿ 2 ರೋಧಗಳಿದಾವೆ, R1 ಪ್ಲಸ್ R2 ಇದಾವೆ. ಹಾಗಾದ್ರೆ ಅವುಗಳ ರೋಧವನ್ನು ಕಂಡುಹಿಡಿಯೋಣ. RS is equal to R1 ಪ್ಲಸ್ R2. R1 ಪ್ಲಸ್ R2 ನಮ್ಗೆ ಈಗಾಗಲೇ ಗೊತ್ತಿದೆ. RS is equal to R1 ಎಷ್ಟಿದೆ? 6 ಓಮ್ ಇದೆ. R2 ಎಷ್ಟಿದೆ? 6 ಓಮ್ ಇದೆ. ಹಾಗಾದ್ರೆ RS is equal to 12 ಓಮ್ ಆಯ್ತು. RS is equal to ಎಷ್ಟು? 12 ಓಮ್. ನಮ್ಮ ಉತ್ತರ ಎಷ್ಟು ಬೇಕಾಗಿದೆ? 4 ಓಮ್. ಇಲ್ಲಿಗೂ ಮುಗಿದಿಲ್ಲ, ಯಾಕೆ? ಇದು ಸಮಾಂತರವಾಗಿದೆ. ಹಾಗಾದ್ರೆ 1/Rp is equal to 1/RS. ಇದು ಸಮಾಂತರವಾಗಿದೆ. ಇವೆರಡು ಇದು ಸಮಾಂತರವಾಗಿದೆಲ್ಲ. ಹಾಗಾದ್ರೆ 1/RS ಪ್ಲಸ್ 1/R3. 1/R3. ಹಾಗಾದ್ರೆ 1/Rp is equal to, ಹೌದಾ, RS ಎಷ್ಟಿದೆ? 12 ಓಮ್ ಇದೆ. ಆಮೇಲೆ
12 ಓಮ್ ಇದೆ, 1/12 ಓಮು ಪ್ಲಸ್ 1/6 ಓಮ್, 1/6 ಓಮ್. ಹಾಗಾದ್ರೆ 1/RP ಇಸ್ ಈಕ್ವಲ್ ಟು 12 6 LCM ಎಷ್ಟು 12 ಎಷ್ಟು 12. ಹಾಗಾದ್ರೆ 12 ಒಂದಲೇ 12, ಆಮೇಲೆ 6 ಎರಡಲೇ 12, 3/12 ಬಂತು. 1/RP ಇಸ್ ಈಕ್ವಲ್ ಟು 3/12 ಬಂತು. ಇದನ್ನ ಹೃತ್ಕ್ರಮಕ್ಕೆ ಒಳಪಡಿಸ್ತೀನಿ. ಸಮಾಂತರವಾಗಿ ಜೋಡಿಸಿದಾಗ ಸರ್ವೇ ಸಾಮಾನ್ಯ ಹೃತ್ಕ್ರಮಕ್ಕೆ ಒಳಪಡಿಸಿದಾಗ ಹಾಗಾದ್ರೆ RP ಇಸ್ ಈಕ್ವಲ್ ಟು 12/3. ಹಾಗಾದ್ರೆ 3 ಒಂದಲೇ 3 4ಲೇ. ಹಾಗಾದ್ರೆ RP ಎಷ್ಟು ಬಂತು? RP ಎಷ್ಟು ಬಂತು? 4 ಓಮ್. ಇದು ಏನಪ್ಪಾ ಅಂದ್ರೆ ನಮ್ಮ ಎರಡನೇ ಆನ್ಸರ್. ಹೌದಾ? ಯಾವ ರೀತಿಯಾಗಿ ಮಂಡಲದಲ್ಲಿ ರೋಧಗಳನ್ನು ಜೋಡಿಸಿದಾಗ 4 ಮಂಡಲದಲ್ಲಿರುವಂತಹ ಒಟ್ಟು ರೋಧನೇ 4 ಓಮ್ ಬರಬೇಕು. ಹಾಗಾದ್ರೆ ಮೂರುದನ್ನು ಈ ರೀತಿಯಾಗಿ ಜೋಡಿಸಿದಾಗ ಮಂಡಲದಲ್ಲಿರುವಂತಹ ರೋಧ 4 ಓಮ್ ಬರ್ತದ. ಆಮೇಲೆ ಈ ರೋಧಗಳನ್ನ 3 ರೋಧಗಳನ್ನ, ಹೌದಾ, ಇವು ಎರಡೂ ರೋಧಕ್ಕೆ ಇದನ್ನು ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದಲ್ಲಿರುವಂತಹ ಒಟ್ಟು ರೋಧ ಎಷ್ಟು ಬರ್ತದ? 9 ಓಮ್ ಬರ್ತದ. ಹಿಂಗ ನಾವು ಮಿಡಲ್ ಇರುವಂತಹ ಕ್ವಶನ್ಸ್ ಅಲ್ಲೂ ಈ ತರದ್ದೇ ಆದ ಒಂದು ಸೇಮ್ ಲೆಕ್ಕವನ್ನ ಬಿಡಿಸಿದ್ದೀವಿ. ಏನ್ ಮಾಡಿದ್ವಿ? ಬಿಡಿಸಿದ್ವಿ. ನೋಡ್ಕೊಟ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ರೋಧಗಳನ್ನು ಜೋಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೌದಾ? ರೋಧ ಕಡಿಮೆ ಮಾಡ್ಬೇಕಾದ್ರೆ ನಾವು ಸಮಾಂತರವಾಗಿ ಜೋಡಿಸ್ಬೇಕಾಗ್ತದ. ಹೌದಾ? ಪೂರ್ತಿಯಾಗಿ ಸಮಾಂತರವಾಗಿ ಜೋಡಿಸಿದಾಗ ಇದಕ್ಕಿಂತ ಕಡಿಮೆ ರೋಧ ಬರ್ತದ. ಆದ್ರೆ ಪೂರ್ತಿಯಾಗಿ ಸಮಾಂತರವಾಗಿ ಜೋಡಿಸಂತ ಅಂದಿಲ್ಲ. ಅವ್ರು ಏನ್ ಮಾಡಿದಾರೆ? 2 ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿ ಆ 2 ರೋಧಗಳು ಇನ್ನೊಂದಕ್ಕೆ ಸಮಾಂತರವಾಗಿರ್ಬೇಕು. ಇನ್ನೊಂದಕ್ಕೇನಾಗಿರ್ಬೇಕು? ಸಮಾಂತರ. ನೆಕ್ಸ್ಟ್ ಲೆಕ್ಕವನ್ನು ಬಿಡಿಸೋಣ. ನೋಡ್ರಿ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ 220 ವೋಲ್ಟ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗುವ ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳು 10 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ. 220 ವೋಲ್ಟ್ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂದ್ರೆ 5 ಆಂಪಿಯರ್ ಇದೆ. ಹೌದಾ? ಇದ್ದಾಗ ಅದರ ಎರಡೂ ತುದಿಗಳಲ್ಲಿ ಸಮಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನ ಸಂಯೋಜಿಸಬೇಕು ಅಥವಾ ಸಂಯೋಜಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಮೊದಲು ಕೊಟ್ಟಂತಹ ಡಾಟಾವನ್ನು ಏನ್ ಮಾಡೋಣ ಅಂದ್ರೆ ಬರ್ಕೊಳ್ಳೋಣ. ವಿ ಕೊಟ್ಟಿದ್ದಾರೆ ಎಷ್ಟಿದೆ ಅಂದ್ರೆ 220 ವೋಲ್ಟ್ ಇದೆ. ವಿ ಎಷ್ಟಿದೆ? 220 ವೋಲ್ಟ್. ಆಮೇಲೆ ವಿದ್ಯುತ್ ಸಾಮರ್ಥ್ಯ, ಪ್ರತಿ ಎಲೆಕ್ಟ್ರಿಕ್ ಬಲ್ಬ್ ನ ವಿದ್ಯುತ್ ಸಾಮರ್ಥ್ಯವನ್ನು ಪಿ ಕೊಟ್ಟಿದ್ದಾರೆ ಎಷ್ಟಿದೆ? 10 ವ್ಯಾಟ್ ಇದೆ. ಎಷ್ಟಿದೆ? 10 ವ್ಯಾಟ್. ಅದಾದ ನಂತರ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ. I is equal to ಎಷ್ಟು? 5 ಆಂಪಿಯರ್. 5 ಆಂಪಿಯರ್. ಹಾಗಾದ್ರೆ ಎಷ್ಟು ಬಲ್ಬ್ಗಳನ್ನ ನಾವು ಸಂಯೋಜಿಸಬಹುದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಕ್ಸ್ ಬಲ್ಬ್ಗಳನ್ನ ಸಮಾಂತರವಾಗಿ, ಯಾಕ ಎರಡೂ ತುದಿಗಳ ನಡುವೆ ಏನ್ ಮಾಡಲಾಗಿದೆ? ಸಮಾಂತರವಾಗಿ ಸಂಯೋಜಿಸಲಾಗಿದೆ. ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಒಟ್ಟು ಎಕ್ಸ್ ಬಲ್ಬ್ಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ ಅಂತ ತೆಗೆದುಕೊಳ್ತೀನಿ. ಸಮಾಂತರವಾಗಿ ಏನ್ ಮಾಡಲಾಗಿದೆ? ಜೋಡಿಸಲಾಗಿದೆ. ಎಷ್ಟು ಬಲ್ಬ್ಗಳು ಇದೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಎಕ್ಸ್ ಅಂತ ತೆಗೆದುಕೊಂಡೆ. ಎಕ್ಸ್ ಬಲ್ಬ್ಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ಈಗಾಗಲೇ ನಾವು ವಿದ್ಯುತ್ ಸಾಮರ್ಥ್ಯವನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಸೂತ್ರವನ್ನು ಅಭ್ಯಾಸ ಮಾಡಿದ್ವಿ. ಏನಪ್ಪಾ ಅಂದ್ರೆ P is equal to VI ಅಂತ, ಅಥವಾ ಏನು P is equal to V² divided by R ಅಂತ, ಅಥವಾ ಏನು P is equal to I² R ಅಂತ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಲೆಕ್ಕದಲ್ಲಿ V ಕೊಟ್ಟಿದ್ದಾನ, P ಕೊಟ್ಟಿದ್ದಾನ, ಆಮೇಲೆ I ಕೊಟ್ಟಿದ್ದಾನ. ಏನ್ ಕೊಟ್ಟಿದ್ದಾನ? I ಕೊಟ್ಟಿದ್ದಾನ. ಹಾಗಾದ್ರೆ ನಾವು ಈ ಸೂತ್ರವನ್ನ ಬಳಸ್ಕೊಂಡ್ರೆ ಹೆಚ್ಚು ಸಮಂಜಸ ಆಗ್ತದೆ. P is equal to V² by R ಅನ್ನೋ ಸೂತ್ರದಲ್ಲಿ ನಾವೇನ್ ಮಾಡೋಣ ಅಂದ್ರೆ ವ್ಯಾಲ್ಯೂಸ್ ತುಂಬೋಣ. ಹೌದಾ? P ಕೊಟ್ಟಿದ್ದಾನೆ ಎಷ್ಟಿದೆ? 10 ವ್ಯಾಟ್ ಕೊಟ್ಟಿದ್ದಾನೆ. V ಎಷ್ಟಿದೆ? 220 into 220. ಯಾಕ? V² ಡಿವೈಡೆಡ್ ಬೈ R. ಹಾಗಾದ್ರೆ R ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಆಸ್ ಇಟ್ ಈಸ್ ಇದನ್ನ R ಅಂತ ತಗೋತೀನಿ. ಏನ್ ಮಾಡ್ತೀನಿ? R ಅಂತ ತಗೋತೀನಿ. ಹಾಗಾದ್ರೆ ನೋಡ್ರಿ, ಈ R ನ್ಯೂಮರೇಟರ್ ಬಂದ್ರೆ ಇದು 10R ಹಾಕೋದು. 10R is equal to 220 into 220. 10R ಈ ಕಡೆ ಬಂದ್ರೆ 220 into 220. ಹಾಗಾದ್ರೆ ನೋಡ್ರಿ, R is equal to 10 ಡಿನಾಮಿನೇಟರ್ ಹೋಗ್ತದೆ. 220 into 220 divided by 10. ಹಾಗಾದ್ರೆ ಈ 0 ಕ್ಯಾನ್ಸಲ್. ಏನು ಕ್ಯಾನ್ಸಲ್. ಇಲ್ಲಿದು. ಹಾಗಾದ್ರೆ 220 into 22. 220 is into ಏನಪ್ಪಾ ಅಂದ್ರೆ 22. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಈಗ ಬಿಡಿಸ್ಬೇಕು. ಹಾಗಾದ್ರೆ R is equal to 220 10s
2200 220 ಟೆನ್ಸ್ 2200 2200 4400 4400 ಮೇಲಿದ್ದು 220 ಇಂಟು 2 220 220 440 440 ಅದು 2400. ಹಾಗಾದ್ರೆ 4840 ಓಮ್. ಆರ್ ಎಷ್ಟು ಬಂತು? 4840 ಓಮ್ ಬಂತು. ಇವುಗಳನ್ನೇ ಏನ್ ಮಾಡಲಾಗಿದೆ? ಸಮಾಂತರವಾಗಿ ಇಷ್ಟು ರೋಧವನ್ನ ಹೊಂದಿರುವಂತಹ ಏನಪ್ಪಾ ಅಂದ್ರೆ ಇಷ್ಟು ರೋಧವನ್ನ ಹೊಂದಿದಂತಹ ಎಲ್ಲಾ ಬಲ್ಬ್ಗಳನ್ನು ಸಂಯೋಜಿಸಿದಾಗ ಎಷ್ಟು ರೋಧ ಏನಾಗ್ತದೆ ಅಂದ್ರೆ ಮಂಡಲದಲ್ಲಿ ಉಂಟಾಗ್ತದೆ. ಇದು ಏನಪ್ಪಾ ಆರ್. ಅವುಗಳನ್ನ ಹೆಂಗ್ ಸಂಯೋಜಿಸಲಾಗಿದೆ? ಸಮಾಂತರವಾಗಿ ಸಂಯೋಜಿಸಲಾಗಿದೆ. ಬಲ್ಬ್ಗಳ ಸಂಖ್ಯೆ ಗೊತ್ತಿಲ್ಲ ನಮ್ಗೆ. ಬಲ್ಬ್ಗಳ ಸಂಖ್ಯೆ ಏನಿಲ್ಲ, ಗುರ್ತಿಲ್ಲ. ಹಾಗಾದ್ರೆ ಬಲ್ಬ್ಗಳ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಅವುಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ 1/RP ಅದನ್ನ ಆರ್ ಅಂತ ತಗೋಬಹುದು. ನಾನು 1/RP ಸಮಾಂತರವಾಗಿ ಜೋಡಿಸಿದಾಗ 1/RP 1/R is equal to 1/R1 plus 1/R2 plus 1/R3 so on x. x ಏನಿದು? ಬಲ್ಬ್ಗಳ ಸಂಖ್ಯೆ x ಟೈಮ್ಸ್ ಏನು so on x. x ಏನಿದು? ಬಲ್ಬ್ಗಳ ಸಂಖ್ಯೆ. ಎಷ್ಟು ಬಲ್ಬ್ಗಳಿದಾವ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿದೆ. ಅದನ್ನೇನ್ ಮಾಡ್ಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ 1/RP ಹೌದಾ? 1/RP ಅಥವಾ 1/R ಏನ್ ಬಂತಂದ್ರೆ x ಟೈಮ್ಸ್ ಅದೇಂತ ಇದೆ ಹೌದಾ? x ಡಿವೈಡೆಡ್ ಬೈ r ನ ಬೆಲೆ ನಮ್ಗೆ ಗುರ್ತಿದೆ. r ನ ಬೆಲೆ ಎಷ್ಟಿದೆ? 4840. R1 R2 R3 ಏನ್ ಬಲ್ಬ್ಗಳನ್ನ ಜೋಡಿಸಲಾಗಿದೆ ಅವುಗಳಲ್ಲಿರುವಂತಹ ರೋಧ ಎಷ್ಟಿದೆ? 4840. ಹಾಗಾದ್ರೆ ಇದನ್ನ ಋತ್ಕ್ರಮಕ್ಕೆ ಒಳಪಡಿಸಿದಾಗ R is equal to 4840 divided by x ಅಂತ ಬರ್ತದೆ. 4840 divided by x ಅಂತ ಬರ್ತದೆ. ಇಲ್ಲಿ ಓಮ್ನ ನಿಯಮವನ್ನ ಅನ್ವಯಿಸಿದಾಗ, ಯಾವ ನಿಯಮವನ್ನ? ಓಮ್ನ ನಿಯಮವನ್ನ ಅನ್ವಯಿಸಿದಾಗ, ಓಮ್ನ ನಿಯಮ ಇಲ್ಲೇನ್ ಮಾಡಿದಾಗ ಅನ್ವಯಿಸಿದಾಗ ಹೌದಾ? ಓಮ್ನ ನಿಯಮದ ಅನ್ವಯಿಸಿದಾಗ ಅಂದ್ರೇನು? ಅದ್ರ ಸೂತ್ರ ಏನಿದೆ? R is equal to V by ಅಥವಾ ಅದರ ಅಲ್ಟರ್ ಫಾರ್ಮ್ ಏನು? V is equal to IR. V is equal to IR ಅಥವಾ ಮತ್ತೊಂದು ರೂಪ ನೋಡ್ರಿ, R is equal to V by R, sorry V by I, ಆಮೇಲೆ I is equal to V by R ಅಥವಾ V is equal to IR. ಇವೇನಪ್ಪಾ ಅಂದ್ರೆ ಓಮ್ನ ನಿಯಮದ ಮೂರು ಪರಿವರ್ತಿತ ರೂಪಗಳು. ಮೂರೇನಪ್ಪಾ ಅಂದ್ರೆ ಪರಿವರ್ತಿತ ರೂಪಗಳು. ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದನ್ನ ಬಳಸ್ಕೊಡೋಣ. ಓಮ್ನ ನಿಯಮವನ್ನು ಅನ್ವಯಿಸಿ V is equal to IR ಅಂತ ತಗೊಳ್ಳೋಣ. V is equal to IR ಅಂತ ತಗೊಂಡಾಗ V is equal to IR ಅಂತ ತಗೊಂಡಾಗ V ಯ ಬೆಲೆ ನಮ್ಗೆ ಗುರುತಿದೆ 220 is equal to 220. I ನ ಬೆಲೆನೂ ಗುರುತಿದೆ ಎಷ್ಟಿದೆ? 5 ಇಂಟು R ನ ಬೆಲೆನೂ ಗುರುತಿದೆ ಎಷ್ಟು? 4840 ಡಿವೈಡೆಡ್ ಬೈ x. 4840 ಡಿವೈಡೆಡ್ ಬೈ x. ಹಾಗಾದ್ರೆ ಇದೇನಾಗ್ತದೆ ಅಂದ್ರೆ x ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಬರ್ತದೆ. 220x is equal to 5 ಇಂಟು 4 ಇಂಟು 40 4840. 4840. ಹಾಗಾದ್ರೆ ಇದನ್ನ ಏನ್ ಬರಿಬಹುದು ಅಂದ್ರೆ x is equal to 5 ಇಂಟು 4 ಇಂಟು 40 ಡಿವೈಡೆಡ್ ಬೈ 220. ಯಾಕೆ? ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಹೋಯ್ತು. ಹಾಗಾದ್ರೆ ಈ ಝೀರೋ ಕ್ಯಾನ್ಸಲ್, ಈ ಝೀರೋ ಏನು ಕ್ಯಾನ್ಸಲ್. ಇನ್ನು ಉಳಿತೆಷ್ಟು? 22. 22 ಹತ್ತಲೇ 220. 22 ಹತ್ತಲೇ 220. ಆಮೇಲೆ 22 ಹತ್ತಲೇ 220 ಕಟ್ತಾ ಹೊಡಿಬೇಕು. ಒಂದೇ ನಿಮಿಷ. 5ರಿಂದ ಡೈರೆಕ್ಟ್ ಆಗಿ ಹೊಡಿಲಿಕ್ಕೆ ಆಗಲ್ಲ. 0 ಏನು ಮಾಡೋದಂದ್ರೆ ಕ್ಯಾನ್ಸಲ್ ಮಾಡಿದೆ. 220 0 ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೋಡೋಣ. 220 ಹತ್ತಲೇ 2200, 220 ಹತ್ತಲೇ 2200. ಎಷ್ಟು? 22 ಹೋಗ್ತದೆ ನೋಡ್ರಿ. 220 ಹತ್ತಲೇ 2200 ಡಬಲ್ 4400 4400 ಪ್ಲಸ್ 220 480 ಹೋಗ್ತದೆ ಕಟ್ತಾ. ಎಷ್ಟು? 4840 220 22
2220 4840 ಕಟ್ತಾ ಹೋಗ್ತದ. ಹಂಗಾದ್ರೆ ಏನ್ ಉಳಿತು? x is equal to 5 into 22 ಉಳಿತು. ಹಂಗಾರೆ x is equal to 22 110. ಹಂಗಾದ್ರೆ ಮಂಡಲದಲ್ಲಿ ಸಮಾಂತರವಾಗಿ ಒಟ್ಟು ಎಷ್ಟು ಬಲ್ಬ್ಗಳನ್ನು ಜೋಡಿಸಬಹುದು ಅಂದ್ರೆ 110 ಬಲ್ಬ್ಗಳನ್ನು. ಎಷ್ಟು? 110 ಬಲ್ಬ್ಗಳನ್ನ ಸಮಾಂತರವಾಗಿ ಸಂಯೋಜಿಸಬಹುದು ಅಥವಾ ಜೋಡಿಸಬಹುದು. ನೋಡ್ರಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 220 ವೋಲ್ಟ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗುವಂತಹ ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳು, ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳು ಅಂತ ಗೊತ್ತಿಲ್ಲ, ಹೌದಾ, 10 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಹೌದಾ, ಆ 220 ವೋಲ್ಟ್ ಏನು ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ ಎಷ್ಟಿದೆಪ್ಪ ಅಂದ್ರೆ 5 ಆಂಪಿಯರ್ ಐತಿ. ಎಷ್ಟೈತಿ? 5 ಆಂಪಿಯರ್ ಐತಿ. ಹಂಗಾದ್ರೆ ಅದರ ಎರಡೂ ತುದಿಗಳನ್ನ ಏನು ನಡುವೆ ಸಮಾಂತರವಾಗಿ ಎಷ್ಟು ಬಲ್ಬ್ಗಳನ್ನು ಸಂಯೋಜಿಸಬಹುದು? ಎಷ್ಟು ಬಲ್ಬ್ಗಳನ್ನು ಸಂಯೋಜಿಸಬಹುದು ಅಂದ್ರೆ 110. ಹಂಗಾದ್ರೆ ಆದ್ದರಿಂದ ಸಮಾಂತರವಾಗಿ ಮಂಡಲದಲ್ಲಿ ಹೆಂಗ ಸಮಾಂತರವಾಗಿ 110 ಬಲ್ಬ್ಗಳನ್ನ ಸಂಯೋಜಿಸಬಹುದು. ಹೌದಾ? ಇದೇನಪ್ಪಾ ಅಂದ್ರೆ 12th ಕ್ವಶನ್. ಹೌದಾ, ಟೋಟಲ್ 5 ಕ್ವಶನ್ಸ್ ಅನ್ನ ಬಿಡಿಸಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ 1 to 6 ಬಿಡಿಸಿದ್ವಿ. 7th ಒಂದು ಗ್ರಾಫ್ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಬಿಡಿಸ್ತೀನಿ ಅಂತ ಹೇಳಿದ್ದೆ. ಹೌದಾ, ಟೋಟಲ್ 5 ಕ್ವಶನ್ಸ್ ಅನ್ನ ಬಿಡಿಸಿದೆ. ಹೌದಾ, ಉಳಿದ ಏನು 5 to 6 ಕ್ವಶನ್ಸ್ ಏನಿದಾವ ಅದ್ರ ಜೊತೆಗೆ ಒಂದು ಗ್ರಾಫ್, ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ನೋಂಥದ್ದು ಏನಾದರೂ ಅನ್ನಿಸಿದ್ರೆ ಅದನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಮೊದಲೇ ಹೇಳ್ದಂಗೆ ನನ್ನ ವಿಡಿಯೋಸ್ನ ಬಹಳ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹೌದಾ, ಯಾಕೆ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಗೊತ್ತಿಲ್ಲ, ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಏನಾಗ್ತದೆ, ನಾನು ಪ್ರತಿ ವಿಡಿಯೋ ಹಾಕಿರ್ತೀನಿ, ಪ್ರತಿ ವಿಡಿಯೋನು ನಿಮ್ ಗ್ರೂಪ್ ಕಳಿಸಿದಾಗ ಅದು ನಿಮ್ಗೆ ಸಿಗ್ತದೋ ಬಿಡ್ತದೋ, ಅಥವಾ ಶೇರ್ ನನಗೆ ಮಾಡಕ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾರ್ಜಿನ್ ಸರ್ ಯಾವಾಗ ವಿಡಿಯೋ ಮಾಡಿದಾರೆ ಅದು ನೋಟಿಫಿಕೇಶನ್ ನಿಮ್ಗೆ ಬಂದ್ಬಿಡ್ತದೆ. ಹೌದಾ, ಈ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ನೀವು ತಗೊಂಡು ನೋಡ್ಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹೌದಾ, ಅದೊಂದು ರಿಕ್ವೆಸ್ಟ್ ನಿಮ್ಗೆ. ಯಾಕಂದ್ರೆ ನಾನು ನನ್ನ ವ್ಯೂಸ್ ನ ಚೆಕ್ ಮಾಡ್ತಾ ಇದ್ದೆ. ಹೌದಾ, 52% ನಾನ್ ಸಬ್ಸ್ಕ್ರೈಬರ್ಸ್ ವ್ಯೂ ಮಾಡ್ತಾ ಇದ್ದಾರೆ, 48% ಸಬ್ಸ್ಕ್ರೈಬರ್ಸ್ ವ್ಯೂ ಮಾಡ್ತಾರೆ. ಅಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡೋದ್ರಲ್ಲ ಅವ್ರ ಸಂಖ್ಯೆ ಕಡಿಮೆ ಆಗಿದೆ. ಸಬ್ಸ್ಕ್ರೈಬ್ ಮಾಡದೆ ನೋಡುವಂತ ಸಂಖ್ಯೆ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಅಂದ್ರೆ ನಾನು ಏನೇನು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಲ್ಲ, ಇದ್ರ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬರ್ತದೋ ಅಂತ ನಂಗೆ ಅನ್ಸೋದಿಲ್ಲ. ಅಂದ್ರೆ ನಾನು ಮಾಡುವಂತ ಕೆಲವು ವಿಡಿಯೋಗಳು ನಿಮ್ಗೆ ಗ್ಯಾಪ್ ಆಗ್ಬಹುದು. ನಾನು ಕಂಟಿನ್ಯೂ ಆಗಿ ಏನು ಮಿಡಲ್ ಎಲ್ಲೂ ಗ್ಯಾಪ್ ಕೊಡದೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಹೆಲ್ಪ್ಫುಲ್ ಫಾರ್ ಯು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ. ಹೌದಾ, ನಿಮ್ಗೆ ಎಕ್ಸಾಮ್ ಹತ್ರ ಹೋಗಿ ಏನೋ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಕಲಿಸಿದಂತ ವಿಡಿಯೋಗಳು ಅಥವಾ ಪಾಠಗಳು ಏಪ್ರಿಲ್ ಸಮಸ್ಯೆ ಉಂಟು ಮಾಡಬಾರ್ದು. ನೀವು ಮತ್ತೆ ಏನೋ ಎಕ್ಸಾಮ್ಗಿಂತ ಹೋಗೋಕ್ಕಿಂತ ಮುಂಚೆ ನನಗೆ ಏನಾದ್ರು ಯಾವ್ದಾದ್ರು ಟಾಪಿಕ್ ಅನಿಸಿದ್ರೆ ಅಥವಾ ಯಾವ್ದಾದ್ರು ಲೆಕ್ಕ ಟಾಪಿಕ್ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ತೆಗೆದು ನೋಡ್ಬಿಟ್ರೆ ಕ್ಲಿಯರ್ ಆಗಿಬಿಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಡಾಕ್ಯುಮೆಂಟ್ರಿ ಆಗಿ ಈ ವಿಡಿಯೋಗಳನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು.